ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಳಾಂಬಿಕಾ ಕುಕಿಂಗ್ ಚಾನಲ್. ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜೋಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ತೊಗರಿಬೇಳೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರ್ಸಾಕತ್ತೀವಿ. ಬರ್ರಿ ಏನೇನು ಸಾಮಾನು ಬೇಕಂತ ನೋಡೋಣ. ನಾವಿಲ್ಲಿ 2 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿವಿ. ನೆಕ್ಸ್ಟ್ 2 ಮೀಡಿಯಮ್ ಸೈಜ್ ಟಮಾಟಿ ಹೆಚ್ಚಿಟ್ಕೊಂಡಿವಿ. ಮತ್ತು ಒಗ್ಗರಣೆ ಹಾಕಕ್ಕೆ ಜೀರಿಗೆ, ಸಾಸ್ಮಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ, ನಮಗೆ ಅರಿಶಿನ ಪುಡಿ ಮತ್ತು ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಖಾರದ ಪುಡಿ. ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಈಗ ನಾವು ತೊಗರಿಬೇಳೆನ ಕುದಿಸ್ಕೋಬೇಕ್ರಿ. ಕುದಿಸ್ಕೊಳಕ್ಕೆ ಏನೇನು ಹಾಕಬೇಕಪ್ಪ ಅಂತಂದ್ರೆ ನಾವೇನು ಬೇಳೆ ತೊಗೊಂಡಿದ್ವಲ್ರಿ ಆ ಬೇಳೆನೀಗ ಹಾಕತ್ತೀನಿ ನೋಡ್ರಿ. ಇದನ್ನು ತೊಳ್ಕೊಂಬರೋಣಂತವ್ರಿ ಈಗ 2 ಸತ. ಈಗ ಬೇಳೆನ ನಾವು ತಕ್ಕೊಂಬಂದೀವ್ರಿ. ಈಗ ಇದಕ್ಕೆ ನೀರು ಹಾಕ್ತೀವಿ ನೋಡ್ರಿ. ನಾವು 2 ಕಪ್ ಬೇಳೆಗೆ 4 ಕಪ್ ಅಷ್ಟು ನೀರು ಹಾಕತ್ತೀವ್ರಿ. ಈಗ ಇದಕ್ಕೆ ಅರಿಶಿನ ಹಾಕತ್ತೀವಿ ನೋಡ್ರಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ತೀವಿ ನೋಡ್ರಿ. ಈಗ ಹೆಚ್ಚಿಟ್ಕೊಂಡಿರುವಂಥ ಟಮಾಟಿ ಹಾಕೊಳತ್ತೀವಿ ನೋಡ್ರಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀವಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀವಿ ನೋಡ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀವಿ ನೋಡ್ರಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 3 ಸಿಟಿ ಕುದಿಸ್ತೀವಿ ನೋಡ್ರಿ. ಈಗ ಇದನ್ನು ಕುದಿಯಕ್ಕೆ ಇಡ್ತೀವಿ ನೋಡ್ರಿ. ಈಗೆಲ್ಲ ಬ್ಯಾಳಿ ಚಂದಾಗ ಕುದ್ದೈತಿ. ಇದನ್ನೇ ಈಗ ಲಿಟ್ ತೆಗೆದು ನೋಡೋಣ ಬರ್ರಿ ಹೆಂಗೆ ಕುದ್ದೈತಿ ಅಂತಂದು. ಈಗ ಇದು ಚಂದಾಗ ಕುದ್ದೈತ್ರಿ. ಇದನ್ನು ಮಗಚ್ಬೇಕು ಬರ್ರಿ ಮಗಚೋಣಂತ. ಈಗ ಇದನ್ನು ಚಂದಾಗ ಮಗಚ್ತೀವಿ ನೋಡ್ರಿ. ನೀವು ಬ್ಯಾಳಿನ ಹಣ್ಣಾಗ ಕುದಿಸಿದ್ರೆ ಮಗಚ್ಬೇಡ್ರಿ. ಇಲ್ಲ ನಾವು ಇನ್ನೂ ಸ್ವಲ್ಪ ಗಂಡದವಂತಂದ್ರೆ ಈ ಥರ ಮಗಚ್ರಿ. ಈಗ ಗ್ಯಾಸ್ ಮೇಲೆ ನಾವೇನು ಮಗಚಿದ್ವಲ್ರಿ ಆ ಬ್ಯಾಳಿನ ಇಡತ್ತೀವಿ ನೋಡ್ರಿ. ಈಗ ಇದಕ್ಕೆ ಖಾರ ಹಾಕತ್ತೀವಿ ನೋಡ್ರಿ. ಈಗ ಇದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತೀವಿ ನೋಡ್ರಿ. ಈಗ ಇದನ್ನು ಚಂದಾಗ ಕುದಿಸ್ಬೇಕು ನೋಡ್ರಿ. ನಾವೀಗ ಕಲಸ್ಕ್ಯಾಟ ಕುದಿಸಕ್ಕೆ ಇಡ್ತೀವಿ ನೋಡ್ರಿ. ನೋಡ್ರಿ ಇದನ್ನು ಚಂದಾಗ ಕುದಿಸ್ಕೋಬೇಕ್ರಿ ನಾವೀಗ. ಈಗ ಇದನ್ನು ಖಾರ ಹಾಕಿ ಚಂದ ಕುದಿಸಿವ್ರಿ. ಈಗ ಇದನ್ನು ಒಗ್ಗರಣೆ ಹಾಕ್ಬೇಕ್ರಿ. ಬರ್ರಿ ಈಗ ಒಗ್ಗರಣೆ ಹಾಕೋಣಂತ. ಈಗ ಒಗ್ಗರಣೆ ಹಾಕಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೀವಿ ನೋಡ್ರಿ. ಈಗ ಇದಕ್ಕೆ ಎಣ್ಣೆ ಹಾಕತ್ತೀವಿ ನೋಡ್ರಿ. ಈಗ ಎಣ್ಣೆ ಚಂದಾಗ ಕಾದೈತ್ರಿ. ಈಗ ಇದಕ್ಕೆ ಜೀರಿಗೆ ಮತ್ತು ಸಾಸ್ವೆ ಹಾಕ್ತೀವಿ ನೋಡ್ರಿ. ಈಗ ಸಾಸ್ವೆ ಹಾಕತ್ತೀವಿ ನೋಡ್ರಿ. ಈಗ ಸಾಸ್ವೆ ಸಿಡ್ದಿಂದ ಜೀರಿಗೆ ಹಾಕತ್ತೀವಿ ನೋಡ್ರಿ. ನೆಕ್ಸ್ಟ್ ಈಗ ಕರಿಬೇವು ಹಾಕ್ತೀವಿ ನೋಡ್ರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ವಿ ರೀ. ಈಗ ನಾವೇನು ಜಜ್ಜಿ ಇಟ್ಕೊಂಡಿದ್ವಲ್ರಿ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನ ಹಾಕ್ತೀನಿ ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟೇವ್ರಿ. ನಾವೇನು ಕುದಿಸಿಟ್ಟಿದ್ವಲ್ರಿ ಇದನ್ನು ಹಾಕ್ತೀವಿ ನೋಡ್ರಿ. ಈಗ ಫಸ್ಟಿಗೆ ಒಂದೇ ಸ್ವಲ್ಪ ಹಾಕೋರಿ. ಯಾಕಂದ್ರೆ ಅದು ಪಡಗ್ನ ಸಿಡಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ ಒಂದು ಚಮಚ ಹಾಕ್ಕೊಂಡು ಈಗ ನಾವೇನು ಕುದಿಸಿದ್ವಲ್ರಿ ಅಷ್ಟು ಹಾಕೊಳತ್ತೀವಿ ನೋಡ್ರಿ ಬ್ಯಾಳಿನ. ಈಗ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋರಿ. ಈಗ ಇದಕ್ಕೆ ನೀರು ಹಾಕೋತೀವಿ ನೋಡ್ರಿ. ಈಗ ಇದು ಚಂದಾಗ ಕುದಿಬೇಕ್ರಿ. ಇದನ್ನು ಚಂದಾಗ ಕುದಿಸೋಣಂತ್ರಿ ನೋಡ್ರಿ. ಇದು ಚಂದಾಗ ಕುದಿಯತೈತಿ. ಇನ್ನೂ ಸ್ವಲ್ಪ ಕುದಿಬೇಕು. ಆಮೇಲೆ ಕುದ್ದಾದ್ಮೇಲೆ ನಿಮ್ಗೆ ತೋರಿಸ್ತೀವಂತ್ರಿ ನೋಡ್ರಿ. ಈಗ ನಮ್ಮ ಸಾರು ರೆಡಿ ಆಗೈತಿ. ಈಗ ಟೇಸ್ಟ್ ಮಾಡಿ ತೋರಿಸ್ತೀವಿ ಬರ್ರಿ. ರೆಡಿ ಆಗೈತಿ. ಈಗ ಇದನ್ನು ಸರ್ವ್ ಮಾಡಿ ತೋರಿಸ್ತೀವಿ ಬರ್ರಿ. ನೋಡ್ರಿ ಬಿಸಿ ಬಿಸಿ ಅನ್ನದ ಜೊತೆ ಮಸ್ತಾಗಿ ಕಾಂಬಿನೇಷನ್ ಆಗಿರುತ್ತಿದ್ದು. ಹಂಗೆ ಕಟ್ಟಾಗ ರೊಟ್ಟಿ ಚಪಾತಿ ಜೊತೆನೂ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ. ಈಗ ಇದನ್ನು ಟೇಸ್ಟ್ ಮಾಡ್ತೀವಿ ಬರ್ರಿ. ವಾಸನೆ ಅಂತೂ ಘಮ್ ಅಂತ ಬರತೈತಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿರ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹೈಪ್ ಕೂಡ ಮಾಡಿರಿ. ಧನ್ಯವಾದಗಳು.